ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಚಾರ್ಮಿಂಗ್ ಹರ್ಷ ಮಾತಾಡ್ತಾ ಇರೋದು. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋಣ. ಮತ್ತು ನಿಮ್ಮ ಊರಲ್ಲಿ ಎಲ್ಲ ಮಳೆ ಮತ್ತು ಬೆಳೆ ಸಮೃದ್ಧಿಯಾಗಿ ಆಗಲಿ ಅಂತ ಮೊದಲನೇದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಕಾಂಟೆಸ್ಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಅನಿಸುತ್ತೆ ನಾನು ಮಾತಾಡೋಕ್ಕೆ. ವೆನ್ ಐ ಗಾಟ್ ಟೈಮ್ ಟು ಫ್ರೀ ಟು ಟಾಕ್, that's time I want to talk with the motivations today. I start the motivation speech. ಇವತ್ತು ಎರಡು ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ವಿಷಯವನ್ನು ಇದು ಮಾಡ್ಕೊಂಡಿದ್ದೀವಿ. ಒಂದದ್ದು ಏನಪ್ಪ ಅಂದರೆ, ಯಾವ ವಿಷಯದ ಬಗ್ಗೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಮೊನ್ನೆ ಅವತ್ತು ಒಂದು ಪೋಸ್ಟನ್ನು ನೋಡಿದ್ವಿ. ಊರು ಬಿಟ್ಟು ಊರು ಬಂದು ಇಲ್ಲೆಲ್ಲ ಎಜುಕೇಷನ್ಸನ್ನು ಮಾಡ್ತಾ ಇರ್ತಾರೆ. ಊರು ಬಿಟ್ಟು ಊರು ಎಜುಕೇಷನನ್ನು ಮಾಡ್ತಾ ಇರೋರಲ್ಲಿ ನಾನು ಒಂದು ಮಹತ್ವವಾದ ಕೋರಿಕೆ ಏನಪ್ಪ ಅಂತಂದರೆ ಅದು ಲೈಕ್ ಇವಾಗ ಇಲ್ಲಿ ಎಷ್ಟೋ ಜನ ನಮ್ಮ ಧಾರವಾಡ ಈ ಸಿಟಿಗೆ KAS IAS ಕೋಚಿಂಗ್, PSI ಅಂತ ನಾನಾ ಥರ ಸೆಂಟ್ರಲ್ಸ್ ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಅದರ ತರಬೇತಿಗೋಸ್ಕರ ಇಲ್ಲಿ ನಿಮ್ಮ ಊರುಗಳನ್ನು ಬಿಟ್ಟು ಧಾರವಾಡಕ್ಕೆ ಬಂದು ನೀವು ಇಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಫೇಸ್ ಮಾಡ್ತಾ ಇರ್ತೀರಿ. ಒಂದು ಹೆಚ್ಚಿನ ವಿಷಯ ಹೇಳ್ಬೇಕಪ್ಪ ಅಂದರೆ, ಧಾರವಾಡನ ವಿದ್ಯಾಕಾಶಿ ಅಂತ ಕರೆದಿದ್ದಾರೆ. ಧಾರವಾಡ ವಿದ್ಯಾಕಾಶಿನೂ ಹೌದು, ಮತ್ತು ಬಂದವರಿಗೆ ಬದುಕು ಕಟ್ಕೊಳ್ಳೋಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸುವಂಥ ಒಂದು ಊರು ಸಹ ಹೌದು. ಅದಕ್ಕೆ ನಾನು ಇನ್ನೊಂದು ಮುಖ್ಯವಾದ ವಿಚಾರ ಇವತ್ತು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಊರುಗಳಲ್ಲಿ ನೀವು ಬಂದು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳೋದ್ರ ಜೊತೆಗೆ ಅದರ ಜೊತೆಗೆ ಎಡಿಷ್ನಲ್ ಆಗಿ ಬೇರೆ ಬೇರೆ ತರಹ, ಈಗ ಪ್ರೈವೇಟ್ ಜಾಬ್ಸ್ ಅಂತ ಕರಿತಾ ಇರ್ತಾರೆ, ಡಾಟಾ ಎಂಟ್ರಿ ಜಾಬ್ಸ್ ಅಂತ ಬರ್ತಾವೆ, ಟೆಲಿಕಾಲರ್ ಜಾಬ್ಸ್ ಅಂತ ಬರ್ತಾವೆ, ಆನಂತರ ನಾನಾ ವಿಧ ಥರ ಜಾಬ್ಗಳು ಡಿಗ್ರಿ ಮೇಲೆ ಬರ್ತಿರ್ತಾವೆ. ನಾವೇನು ಹೇಳ್ತಾ ಇದ್ದೀವಪ್ಪ ಅಂತಂದರೆ, ಅದಕ್ಕೋಸ್ಕರನೇ ಟೈಮನ್ನು ಕೊಟ್ಟು ಓದೋದು ಒಂದು ಕಡೆ ಇಟ್ಟು, ನೆಕ್ಸ್ಟ್ ಅದರಲ್ಲಿ ಒಂದು ಅರ್ನಿಂಗ್ ಒಂದು ಸ್ಕಿಲ್ ಬೇಕಾಗುತ್ತೆ. ಆ ಅರ್ನಿಂಗ್ ಅನ್ನೋದು ಒಂದು ಇತ್ತಪ್ಪ ಅಂದರೆ ನಿಮ್ಗೊಳಗೆ ನಿಮ್ಮ ಇಲ್ಲಿರೋ ಒಂದು ದುಡ್ಡಿನ ಅಡಚಣೆ ತಪ್ಪಿ ನೀವೇ ಒಂದು ಸ್ವಂತ ದುಡ್ಡಿನಲ್ಲಿ ನಿಮ್ಮ PG ಆಗಿರ್ಬೋದು, ಊಟದ ಮೆಸ್ ಆಗಿರ್ಬೋದು, ಅದರ ದುಡ್ಡು ಖರ್ಚನ್ನು ನೀವೇ ನಿಭಾಯಿಸುವಂಥ ನಿಮಗೆ ಒಂದು ಹೋಪನ್ನು ಸಿಗುತ್ತೆ. ಆಮೇಲೆ ಇವಾಗ ನಾವು ಎಲ್ಲ ಥರ ನೋಡ್ತಾ ಇರ್ತೀವಿ, ಜಾಬ್ಗಳಲ್ಲಿ ಹೋದಾಗ ಮೀನ್ಸ್ ಏನಪ್ಪ ಅಂತಂದರೆ, ಜಾಬಲ್ಲಿ ಹೋದಾಗ ನಿಮಗೆ ಫಸ್ಟ್ ಕೇಳೋದು ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ. ವಾಟ್ ಈಸ್ ಯುವರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ, ನೀವು ಫ್ರೆಷರ್ ಆಗಿದ್ದೀರಪ್ಪ ಅಂತಂದರೆ ನಿಮ್ಗಳಿಗೆ ಸ್ಯಾಲ್ರಿ ಖಂಡಿತವಾಗಿ ಕಡಿಮೆಯನ್ನು ನೀಡ್ತಾರೆ. ಆಮೇಲೆ ಟ್ರೈನಿಂಗ್ ಕೊಡೋಕ್ಕೆ ಹಿಂದೆ ಮಾಡ್ತಾರೆ. ಯಾಕಂದರೆ ಫ್ರೆಷರ್ ಅಂತ ಹೇಳಿದರೆ ಯಾರೂ ಹೆಚ್ಚಿನ ಒಂದು ಫೋರ್ಸನ್ನು ಮಾಡಲ್ಲ. ಯಾಕೆಂದರೆ ಇವಾಗ ಫ್ರೆಷರ್ ಇದ್ದವರಿಗೆ ಜಾಬ್ಸ್ಗಳು ಸಿಗೋದು ಕಷ್ಟ ಇದ್ದಾವೆ. ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸು ಮತ್ತು ಮೇನ್ ಸ್ಕಿಲ್ ಅಂತ ಏನು ಡೆವಲಪ್ಮೆಂಟ್ ಮಾಡ್ಕೊತೀವಿ, ಅದ್ರ ಮೇಲೆ ಇವಾಗ ಜಾಬ್ಗಳು ನಮಗೆ ಸಿಗ್ತಾ ಇದ್ದಾವೆ. ಹಾಗಾಗಿ ಮೇನಾಗಿ ಏನಪ್ಪ ಅಂತಂದರೆ, ಇವಾಗ ನಾವು ನೋಡ್ತಾ ಇರ್ತೀವಿ, ಲಾಟ್ ಆಫ್ ಇವಾಗಿಂದ ಒಂದು ಜನ್ರೇಷನ್ ಆಗಿರ್ಬೋದು ವಿಚಾರದಲ್ಲಿ ಏನಪ್ಪ ಹೇಳ್ತೇನೆ ಅಂದರೆ, ಇವಾಗ ಜನ್ರೇಷನ್ಸು ಸ್ವಲ್ಪ ಪೇಷನ್ಸನ್ನು ಕಳ್ಕೊತಾ ಇದ್ದಾರೆ. ಮೀನ್ಸ್ ಅದು ತಿನ್ನೋ ಫುಡ್ ಹ್ಯಾಬಿಟೇಟ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂಥರ ಬೇರೆ ಬೇರೆ ಕಾರಣಗಳಾಗಿರ್ಬೋದು. ಏನಪ್ಪ ಅಂದರೆ, ಇವಾಗಿನ ಜನ್ರೇಷನ್ ಸ್ವಲ್ಪ ಪೇಷನ್ಸನ್ನು ಕಳ್ಕೊತಾ ಇದ್ದಾರೆ. ಇವಾಗ ನಮ್ಮ ಕಂಪ್ನಿಗಳಲ್ಲಾಗಿರ್ಬೋದು, ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಯಾವುದೋ ಒಂದು ಲೊಕೇಶನ್ಸ್ಗಳಲ್ಲಿ ಆಗಿರ್ಬೋದು, ಮೇನಾಗಿ ಯಾರು ನಮ್ಮ ಸೀನಿಯರ್ಸ್ಗಳು ಯಾರು ಇರ್ತಾರೆ, ಆಮೇಲೆ HR ಯಾರು ಇರ್ತಾರೆ, ಅವ್ರುಗಳಿಗೆ ಒಂದು ಮಿಸ್ಬಿಹೇವ್ ಆಗಿರ್ಬೋದು, ಮಿಸ್ಗೈಡೆನ್ಸ್ ಆಗಿರ್ಬೋದು, ಮಿಸ್ಲೀನಿಂಗ್ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆ ಒಂದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಅವ್ರ ಕಂಪ್ನಿಗೆ ಆಗಿರ್ಬೋದು, ಅಥವಾ ಯಾವುದೇ ಥರ HR ಆಗಿರ್ಬೋದು, ಅಥವಾ ಕಂಪ್ನಿ ಹೆಡ್ ಮ್ಯಾನೇಜರ್ ಆಗಿರ್ಬೋದು, ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಹಾಗೆ ಅವ್ರು ನಮ್ಮ ಹಂಗೆ ಸಾಕಷ್ಟು ನೂರಾರು ಮಂದಿ ಥರ ಅವ್ರ ಕಡೆ ಕೆಲಸ ಮಾಡೋರು ಭಾಳ ಮಂದಿ ಇರ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಎಷ್ಟು ಸಾಧ್ಯ ಮಟ್ಟವಾಗುತ್ತೆ ಅಷ್ಟರ ಮಟ್ಟಿಗೆ ನಾವು ತಾಳ್ಮೆಯಿಂದ ಇದ್ದು ಕೊಡುವಂಥ ಕೆಲಸದಲ್ಲಿ ಶ್ರದ್ಧೆ ವಹಿಸಿ, ಅದು ಕೆಲಸ ಒಂದು ಸಣ್ಣದೋ ಅಥವಾ ದೊಡ್ಡದೋ, ನಾವು ಅದನ್ನು ಗೌರವಪೂರ್ವಕವಾಗಿ ತಗೊಂಡು ಅದನ್ನು ಮಾಡಬೇಕಾಗುತ್ತೆ. ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ.
ಮತ್ತು ಹೆಚ್ಚಿನ ಒಂದು ಆದಾಯ ನಮಗೆ ಬೇಕಪ್ಪ ಅಂತಂದರೆ ಅವ್ರು ಕೊಟ್ಟಂಥ ಕೆಲಸವನ್ನು ನಾವು ಮಾಡೋದು ಅಷ್ಟೇ ಮುಖ್ಯವಾಗಿರುತ್ತೆ. ಅದಕ್ಕೆ ಇವಾಗಿನ ಜನ್ರೇಷನ್ಗಳಲ್ಲೂ ತಾಳ್ಮೆಯಿಂದ ಇರ್ರಿ, ಆಮೇಲೆ ತಾಳ್ಮೆ ಭರಿತವಾಗಿ, ಯಾಕೆಂದರೆ ಮುಂದೆ ಬರೋ ಜೀವನದಲ್ಲಿ ಇವಾಗಿನ ಇರೋವಂಥ ಈ ಆದಾಯ ಸಾಲಲ್ಲ. ಆಮೇಲೆ ಮುಂದೆ ಬರೋ ಜೀವನಕ್ಕೆ ನೀವುಗಳು ಒಂದು ಕೆಲಸ ಬಿಟ್ಟು ಇವಾಗ ಪ್ರೆಸೆಂಟ್ ಸಿಚುವೇಶನದಲ್ಲಿ ನಾನು ಮತ್ತೊಂದು ಕೆಲಸಕ್ಕೆ ಹೊಕ್ಕೇನಪ್ಪ ಅಂದರೆ ಅದು ಕನಸಿನ ಮಾತಾಗಿ ಉಳಿಯುತ್ತೆ. ಹಾಗಾಗಿ ದಯಮಾಡಿ ಯಾರು ದುಡುಕಿ ನಿರ್ಧಾರವನ್ನು ತಗೊಂಡು ಇರೋವಂಥ ಕೆಲಸ ಜಾಗದಲ್ಲಿ ನೀವು ಅದನ್ನು ಯಾವುದೇ ಥರ ಇದು ಮಾಡದೆ ಕೆಲಸ ಬಿಡೋ ವಿಚಾರ ಆಗಿರ್ಬೋದು, ಅಥವಾ ಒಂದು ಸ್ಯಾಲ್ರಿ ವಿಷಯಕ್ಕೋಸ್ಕರ HR ಮತ್ತು ಮ್ಯಾನೇಜರ್ ಜೊತೆಗೆ ಕಂಪ್ನಿ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ವಿಷಯಗಳು ನಡೀತಾ ಇರ್ತವೆ ಅಲ್ಲಿ. ಹಾಗೆ ತಾಳ್ಮೆಯಿಂದ ಅವ್ರು ಏನು ಕೊಡ್ತಾರೋ ಆ ಸ್ಯಾಲ್ರಿಗೆ ನಮ್ಮ ತಕ್ಕಂಥ ಒಂದು ಡೆಡಿಕೇಶನ್ ವರ್ಕನ್ನು ನಾವು ಮಾಡೋದ್ರಿಂದ ಆ ಕಂಪ್ನಿ ಪ್ರಶಂಸೆ ಜಾಸ್ತಿ ಆಗುತ್ತೆ, ನಮ್ಮ ಸ್ಯಾಲ್ರಿನೂ ಜಾಸ್ತಿ ಆಗುತ್ತೆ, ನಮಗೆ ಹೈ ಡೆಸ್ಟಿನೇಷನ್ ಸಿಗುತ್ತೆ. ಅದಕ್ಕೋಸ್ಕರ ನಾವಾಗೆ ಇದ್ದು ಅಲ್ಲಿ ಕೆಲಸ ಮಾಡೋಣ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯದ ಜೊತೆಗೆ ನಾನು ಮತ್ತೆ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೀನಿ. ನನಗೆ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿ. ನಿಮ್ಮ ಹೊಸದು ವಿಷಯ ಬಗ್ಗೆ ನಾನು ಕಾಯ್ತಾ ಇರ್ತೀವಿ. ಯಾವ ನೆಕ್ಸ್ಟ್ ವಿಷಯದ ಬಗ್ಗೆ ನಾವು ಮಾತಾಡಬೇಕಂತ ಹೇಳಿ ನೀವು ನಮಗೆ ಟಾಪಿಕನ್ನು ಕೊಟ್ಟರೆ ನಾವು ಆ ವಿಷಯದ ಬಗ್ಗೆ ತಯಾರು ಮಾಡಿಕೊಂಡು ನಾವು ಮಾತಾಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಈ ಮೋಟಿವೇಶನ್ ಸ್ಪೀಚನ್ನು ಕೇಳ್ತಾ ಇದ್ದಾರಂತ ಹೇಳಿ ಭಾವಿಸ್ಕೊಂಡು ಚಾರ್ಮಿಂಗ್ ಹರ್ಷ ಶೈನಿಂಗ್ ಆಫ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್. ಬಾಯ್.